ಕೊಳ್ಳಾಡು ಜಿಲ್ಲಾ ಪಂಚಾಯತ್ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಎಂಎಸ್ ಮೊಹಮ್ಮದ್ ಗೆಲುವು ಖಚಿತ ಎಂದು ಕಾರ್ಯಕರ್ತರ ಅಭಿಮತವಾಗಿದೆ. ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಚುನಾವಣೆಗೆ ಕ್ಷಣಗಣನೆ ಆರಂಭಗೊಂಡಿದೆ. ಡಿಸೆಂಬರ್ 29ರಂದು ಬೆಳಿಗ್ಗೆ ಬಹಿರಂಗ ಪ್ರಚಾರಕ್ಕೆ ತೆರೆ ಎಳೆಯಲಾಗಿದೆ. 29 ಮತ್ತು 30ರಂದು ಅಭ್ಯರ್ಥಿಗಳ ಸಹಿತ ಕಾರ್ಯಕರ್ತರು ಮನೆ ಮನೆ ಪ್ರಚಾರದಲ್ಲಿ ತಲ್ಲೀನರಾಗಿದ್ದಾರೆ. ಕೊಳ್ಳಾಡು ಕ್ಷೇತ್ರದ ಜಿಲ್ಲಾ ಪಂಚಾಯತ್ ಅಭ್ಯರ್ಥಿ ಎಂಎಸ್ ಮೊಹಮ್ಮದ್ ಪರ ಜನಪರ ಒಲವು ಕಂಡುಬರುತ್ತಿದೆ ಎಂದು ಕಾರ್ಯಕರ್ತರ ಅಭಿಮತವಾಗಿದೆ. ತಾಲೂಕು ಜಿಲ್ಲಾ ಪಂಚಾಯತ್ ಎಂಕ್ಲೆಗೆ ಎಡ್ಡೆ ಪರಿಚಯ ಎತ್ತಿನಾರಿ ಮಾನಿಡು ಮೇರೆ ಗೆಲ್ತೇರಿ ಎಂಕ್ಲೆಗೆ ಮಾನಿಗೆ ಹತ್ತಂದ್ರೆ 3-6 ಉಪಕಾರ ಮಾಡ್ತಾನೆ ನರಮಾನಿ ಅಂಚ ಅರ್ನ ಒಂಜಿ ಎಂಕ್ಲೆ ಈಗ ನನ್ನಲ ಅಭಿಮಾನ ಎಂಕ್ಲದ ಮಸ್ತ್ ಉಂಡು ಈ ಜನಕ್ಕಲ್ದ ಮೂಲು ಈ ಊರ್ಡು ಗೆಲ್ಪನಿ ಗಂಟೆಡ್ ಗೆಲ್ಪು ಎಂಕ್ಲ ಮಾತೇರ್ಲ ಮೂಲು ಕಾಂಗ್ರೆಸ್ ದಕ್ಲೆ ಪ್ರತಿ ಜನ ಅಲ್ಲ ಅವು ಪಂಡ ಎಂಕ್ಲ ವರ್ಷ ಪ್ರತಿ ಆನು ಫೀಲ್ಡ್ ವರ್ಕ್ ಬತ್ತೊಂದುಲ್ಲೆ ಇದೆ ಇದೆಲ್ಲ ಮತ್ತೆ ಸಾಧಾರಣ ಎಂಕ್ಲ ಏರಿಯಾನೇ ಕಾಂಗ್ರೆಸ್ ಫುಲ್ ಏರಿಯಾ. ಕಾಂಗ್ರೆಸ್ ಪಕ್ಷವೇ ಬೇಕು ಅಂತ ಹೇಳಿ ಎಲ್ಲರ ಮನಸ್ಸಿನಲ್ಲಿ ಇರುವುದು. ಇದರಲ್ಲಿ ನಮಗೆ ಸಿಕ್ಕಿದಂಥ ಇವರು ಹೆಮ್ಮಸ್ಸಿನವರು ತೊಂದರೆ ಇಲ್ಲ. ಇದಕ್ಕೆ ಮುಂಚೆ ಬಂದು ನಮಗೆ ಬೇಕಾದಂಥ ವ್ಯವಸ್ಥೆಯನ್ನೆಲ್ಲ ಮಾಡಿದ್ದಾರೆ. ಏನು ಮಾಡುತ್ತಾರೆ ಅಂತ ಹೇಳಿ ನಮಗೆ ಎಲ್ಲರಿಗೂ ನಂಬಿಕೆ ಉಂಟು. ಆದ ಕಾರಣ ಅಂತ ಹೇಳಿದ್ರೆ ನಮಗೆ ಕ್ಯಾಂಡಿಡೇಟ್ ಮುಖ್ಯ ಅಲ್ಲ, ನಮಗೆ ಪಕ್ಷ ಮುಖ್ಯ ಅಂತ ಹೇಳುವಂಥ ಜನಗಳೇ ಇಲ್ಲಿ ನಮ್ಮ ಗ್ರಾಮದಲ್ಲಿ ಜಾಸ್ತಿ ಇರುವವರು. ಒಳ್ಳೆಯ ನಿಟ್ಟಿನಲ್ಲಿ ನಮಗೆ ಹಿಂದೆ ಕೂಡ ಸಹಕಾರ ಕೊಟ್ಟಿದ್ದಾರೆ. ಈ ಸಲ ಹಿಂದೆಗಿಂತಲೂ ಜಾಸ್ತಿ ಈ ಬಿಜೆಪಿ ಸರ್ಕಾರದ ಅವ್ಯವಹಾರದಿಂದಾಗಿ ಜನಗಳು ಬೆಸತ್ತು ಈ ಸಲ ನಮ್ಮೊಂದಿಗೆ ಹಲವಾರು ಜನ ಬಂದಿದ್ದಾರೆ. ಒಳ್ಳೆಯ ರೀತಿಯ ಸಹಕಾರವನ್ನು ನಮಗೆ ಕೊಟ್ಟಿದ್ದಾರೆ. ಬಿಜೆಪಿಯವರು ಸಂಪೂರ್ಣ ಇಲ್ಲಿ ನಾವು ಸೋಲುತ್ತೇವೆ ಎಂಬುದನ್ನು ಸೋಲನ್ನು ಈ ಸಂದರ್ಭದಲ್ಲಿ ಅವರು ಒಪ್ಪಿಕೊಂಡಿದ್ದಾರೆ. ಕೊಳ್ಳಾಡು ಪರಿಸರದಲ್ಲಿ ಮನೆ ಮನೆ ತೆರಳಿ ಎಂಎಸ್ ಮೊಹಮ್ಮದ್ ಅವರ ತಂಡ ವಿನಮ್ರತೆಯಿಂದ ಮತಯಾಚಿಸುವುದು ಕಂಡುಬಂತು. ಈ ವೇಳೆ ಮಾಧ್ಯಮಗಳೊಂದಿಗೆ ಮಾತನಾಡಿದ ಎಂಎಸ್ ಮೊಹಮ್ಮದ್ ಕಾಂಗ್ರೆಸ್ ಪಕ್ಷದ ಶುದ್ಧ ಹಸ್ತದ ರಾಜಕಾರಣ ಹಾಗೂ ಜನರಿಗೆ ನೀಡಿದ ಸವಲತ್ತುಗಳೇ ನಮಗೆ ಶ್ರೀರಕ್ಷೆ ಎಂದರು. ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಕೂಡ ಇವತ್ತು ಅಲ್ಪಸಂಖ್ಯಾತ ಸಮುದಾಯಕ್ಕೆ ಸೇರಿದಂಥ ಒಬ್ಬ ನಿಷ್ಠಾವಂತ ಪಕ್ಷದ ಕಾರ್ಯಕರ್ತನಿಗೆ ಈ ಕೊಲ್ನಾಡಲ್ಲಿ ಅವಕಾಶ ಮಾಡಿಕೊಡ್ಬೇಕಂತೇಳಿ ನನಗೆ ಸ್ಪರ್ಧಿಸುವಂಥ ಅವಕಾಶ ಮಾಡಿಕೊಟ್ಟಿದ್ದಾರೆ. ಬಹುಶಃ ಕೊಲ್ನಾಡು ಅಂತ ಹೇಳಿದರೆ ನನಗೆ ಹೊಸ ಕ್ಷೇತ್ರ ಏನಲ್ಲ. ನಾನು ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷರಾಗಿರುವಂಥ ಸಂದರ್ಭದಲ್ಲಿ ಈ ಭಾಗದ ಹೆಚ್ಚಿನ ಅಭಿವೃದ್ಧಿ ಕಾರ್ಯಕ್ರಮಗಳಲ್ಲಿ ಕೂಡ ನಾನು ನನ್ನಿಂದ ಆಗುವಂಥ ಸಹಕಾರ ಮಾಡಿದ್ದೇನೆ. ಎಲ್ಲ ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಈ ಭಾಗದ ನಮ್ಮ ಪಕ್ಷದ ಎಲ್ಲ ಕಾರ್ಯಕರ್ತರ ಅತ್ಯಂತ ನಿಕಟವಾದಂಥ ಸಂಪರ್ಕವನ್ನು ನಾನು ಇಟ್ಟುಕೊಂಡಿದ್ದೇನೆ. ಜೆಡಿಎಸ್ ನಾಯಕ ಕುಮಾರಸ್ವಾಮಿ ಅವರ ಭೇಟಿಯಿಂದ ಸಿಗುವ ಮತವೂ ಮೈನಸ್ ಆಗಿದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವರಾದ ಕೃಷ್ಣ ಜೆ ಪಾಲೆಮಾರ್ ಹೇಳಿದ್ದಾರೆ. ಜೆಡಿಎಸ್ ಕಾಂಗ್ರೆಸ್ ನಾಯಕರು ಬಂದಷ್ಟು ಹೆಚ್ಚು ಹುರುಪು ನಮ್ಮ ಯುವಕರಲ್ಲಿ, ನಮ್ಮ ಶಿಸ್ತಿನ ಸಿಪಾಯಿಗಳಲ್ಲಿ ಹುಟ್ಟುತ್ತಾ ಇದೆ. ಇವತ್ತು ಎಲ್ಲಿ ಹೋದರೂ ಕೂಡ ಮೊನ್ನೆಗೂ ಭಾಳ ವ್ಯತ್ಯಾಸ ಇದೆ. ಕುಮಾರಸ್ವಾಮಿಯವರ ಯಾವುದೇ ಭಾಷಣದಿಂದ ಯಾವುದೇ ಫಲಿತಾಂಶ ಇಲ್ಲ. ಕುಮಾರಸ್ವಾಮಿ ಎಲ್ಲಾದರೂ ಸ್ವಲ್ಪ ಅವರು ಸಿಕ್ಕುದೇ ಮತದಾನದ ಸಂದರ್ಭದಲ್ಲಿ 8-10 ಓಟು ಸಿಕ್ಕುವಂಥ ಆ ಓಟು ಕೂಡ ಇವತ್ತು ಕಳ್ಕೊಂಡಿದ್ದಾರೆ. ಜನರಲ್ಲಿ ನಮ್ಮ ಯುವಕರಲ್ಲಿ ಭಾಳಷ್ಟು ಹುರುಪು ಹುಟ್ಟಿದೆ. ಅಂತೂ ಆ ಹುರುಪು ಇವತ್ತು ಮುಂದಿನ ದಿನಗಳಲ್ಲಿ ಬಹುಶಃ ನಮ್ಮ ಮತದಾನದ ಸಂದರ್ಭದಲ್ಲಿ ಭಾಳ ಪರಿವರ್ತನೆ ಆಗಿ ಭಾಳ ಬದಲಾವಣೆ ಕಾಣುವಂಥ ಒಂದು ಸೂಚನೆ ತೋರಿಸ್ತಾ ಇದೆ. ಅಲ್ಪಸಂಖ್ಯಾತರು ಕೂಡ ಈ ಸಲ ಭಾಳಷ್ಟು ಜನ ನಮ್ಮ ಮುಂದೆ ಬಂದು ನಾವು ಮುಂದಿನ ದಿನಗಳಲ್ಲಿ ಭಾರತೀಯ ಜನತಾ ಪಕ್ಷವನ್ನು ಬೆಂಬಲಿಸ್ತೇವೆ, ಅಭಿವೃದ್ಧಿಯನ್ನು ನಮಗೆ ಕಾಣಬೇಕಾಗಿದೆ. ಯಾವುದೇ ಹಿಂದಿನ ಸರ್ಕಾರಗಳು ನಮ್ಮ ಕಡೆಗೆ ಒಲವು ತೋರಿಸಲಿಲ್ಲ, ಯಾವುದೇ ಅಭಿವೃದ್ಧಿಯನ್ನು ಮಾಡಲಿಲ್ಲ. ಇತ್ತೀಚಿನ ದಿನಗಳಲ್ಲಿ ಭಾಳಷ್ಟು ಅಭಿವೃದ್ಧಿ ಕೆಲಸ, ಅದಲ್ಲದೆ ಅಲ್ಪಸಂಖ್ಯಾತ ಅಭಿವೃದ್ಧಿ ನಿಗಮದ ಮುಖಾಂತರ ಭಾಳಷ್ಟು ಸೌಕರ್ಯವನ್ನು ಭಾರತೀಯ ಜನತಾ ಪಕ್ಷ ಒದಗಿಸಿಕೊಟ್ಟಿದೆ. ಅದರಿಂದಾಗಿ ಈ ಸಲ ನಾವು ಸಂಪೂರ್ಣವಾದಂಥ ಬೆಂಬಲವನ್ನು ನಿಮಗೆ ಕೊಡ್ತೇವೆ. ಹೆಚ್ಚು ಇವತ್ತು ಸಂಖ್ಯೆಯಲ್ಲಿ ಜನರನ್ನು, ನಮ್ಮ ಸದಸ್ಯರನ್ನು 35 ಸ್ಥಾನಗಳಲ್ಲಿ ಗೆದ್ದು ಬರಲಿಕ್ಕೆ ನಾವು ಸಹಕಾರಿ ಆಗ್ತೇವೆ, ನಿಮ್ಮೊಂದಿಗಿದ್ದೇವೆ ಅಂತ ಹೇಳುವಂಥ ಭರವಸೆ ಅಲ್ಪಸಂಖ್ಯಾತ ಬಂಧುಗಳು ನಮಗೀಗಾಗಲೇ